ನಮಸ್ತೆ ಗೆಳೆಯರೆ, ನಾನು ಇಂದಿನ ವಿಡಿಯೋದಲ್ಲಿ ಸರಳೀಕರಣ ಪಾಠ ಮಾಡಿದ್ದೆ. ಈ ವಿಡಿಯೋದಲ್ಲಿ ಏಕಮಾನ ಪದ್ಧತಿ ಪಾಠ ಮಾಡ್ತಿದ್ದೇನೆ. ಏಕಮಾನ ಪದ್ಧತಿ ಅಂದರೆ ಎಲ್ಲ ಹಣವನ್ನು ಸಮಾನವಾಗಿ ವಿಭಾಗಿಸುವುದಕ್ಕೆ ಏಕಮಾನ ಪದ್ಧತಿ ಅಂತ ಅಂತೀವಿ. ಇವಾಗ ಕ್ವಶನ್ನಿಗೆ ಬನ್ನಿ. 20 ಪುಸ್ತಕಗಳ ಬೆಲೆ 200 ರೂಪಾಯಿಗಳಾದರೆ ಅಂತಹ 45 ಪುಸ್ತಕಗಳ ಬೆಲೆ ಎಷ್ಟು? ಇವಾಗ ಇಲ್ಲಿ 20 ಪುಸ್ತಕಗಳ ಬೆಲೆ 20 ಪುಸ್ತಕಗಳ ಬೆಲೆ ರೂ 200 ಆದರೆ 45 ಪುಸ್ತಕಗಳ ಬೆಲೆ ಎಷ್ಟು? ಈ ಥರ ಕ್ವಶನ್ ಬಂದಾಗ ನೀವು ಈ ಥರ ಹಾಕ್ಕೊಂಡು, ಈಗ ಇವೆರಡು ಇದಾವಲ್ಲ, ಇದು 45 ಪುಸ್ತಕಗಳ ಬೆಲೆ ಮತ್ತು ರೂ 200ನ ಮಲ್ಟಿಪ್ಲೈ ಮಾಡಬೇಕು. 45 ಪುಸ್ತಕಗಳು ಇಂಟು ರೂ 200. ಇವಾಗ ಇದು ಉಳಿತಲ್ಲ, ಈ ಕ್ವಶನ್ ಮಾರ್ಕಿಗೆ ಯಾರೋ ಮಾರ್ಕ್ ಹಾಕಿ ಡಿವೈಡೆಡ್ ಬೈ 20 ಪುಸ್ತಕ ಮಾಡಬೇಕು. ಇವಾಗ ಈ ಝೀರೋ ಹೋಗುತ್ತೆ. 2 1s 2 10s 45 ಇಂಟು 10 450 ರೂ. 45 ಪುಸ್ತಕಗಳ ಬೆಲೆ ಎಷ್ಟು ಅಂದರೆ 450. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.